ಹಣ ಇಲ್ದೇವ್ರವ್ರು ಹೇಳ್ತಾನೆ, ಅಯ್ಯೋ ನನಗೆ ಎಲ್ಲಿ ಸಿಗುತ್ತೆ ಹಣ, ನಾನು ತುಂಬಾ ಬಡವ, ನನಗೆ ಎಲ್ಲಿ ಬರುತ್ತೆ, ದುಡ್ಡು ಇರೋರಿಗೆ ದುಡ್ಡು ಬರುತ್ತೆ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ದುಡ್ಡು ಬಂದಿರತಕ್ಕಂಥ ವ್ಯಕ್ತಿ ಅಥವಾ ದುಡ್ಡು ಬಂದಿರೋರಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವನು 1 ಕೋಟಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. 1 ಕೋಟಿ ಸಂಪಾದನೆ ಮೇಲೆ 2 ಕೋಟಿ 3 ಕೋಟಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಅವನು 0 ಇಂದ 1 ಕೋಟಿ ಸಂಪಾದನೆ ಮಾಡೋ ಕಷ್ಟ ಅವನಿಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅವನ ಮೈಂಡ್ ಅಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಮಾತ್ರ ಇರುತ್ತೆ. ನಾನು ಇಷ್ಟು ಇವತ್ತು 10 ರೂಪಾಯಿ ಸಂಪಾದನೆ ಮಾಡಿದೀನಿ, ನಾಳೆ 100, ಅದಾಗಿದ್ಮೇಲೆ 1000, 1000 ಆಗಿದ್ಮೇಲೆ 1,00,000 ಅಂದ್ಕೊಂಡು ವ್ಯಕ್ತಿಗೆ ಮಾತ್ರನೇ ಅದು ಸಿಗುತ್ತೆ. ನನಗೆ ಎಲ್ಲಿ ಸಿಗುತ್ತೆ ಅಂತ ಕಂಡು ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ ಅಂತ ಇವನ್ ಕ್ವಶನ್ ಹಾಕೊಂತಾನೆ. ಇನ್ ಮೈಂಡ್ ಫುಲ್ನೆಸ್ ಆಗಿರುತ್ತೆ. ಅದೇ ವ್ಯಕ್ತಿ ನೋಡಿ, ಎಲ್ಲಿ ಸಿಗುತ್ತೆ ಅಂತ ವ್ಯಕ್ತಿ ದಿನ ಹೋಗ್ತಾನೆ, ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಅನ್ಕೊಳ್ಳಿ. ಅವ್ನು ಬೆಳಗ್ಗೆ ಎದ್ದು ಕೆಲಸ ಮಾಡ್ಬಿಟ್ಟು ಆ 500 ರೂಪಾಯಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿರ್ತಾನೆ ಮನ್ಸು. ನನಗೆ ಇವತ್ತು 500 ರೂಪಾಯಿ ಸಿಗುತ್ತೆ ಅಂದ್ಕೊಂಡು ಹೋಗ್ತಾನೆ, 500 ರೂಪಾಯಿಗೆ ಇರೋ ಪ್ಲಾನ್ ಎಲ್ಲ ಮಾಡ್ಕೊಂತಾನೆ, ಕೆಲಸ ಮಾಡಿ ಮನೆಗೆ ಬರ್ತಾನೆ. ಇವನು ಯಾವತ್ತು ನಾಳೆ ನಂಗೆ 2,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಿಲ್ಲ? ನಂಗೆ ಬರೋ ತಿಂಗಳಲ್ಲಿ 10,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಇದಾಗಿದ್ಮೇಲೆ ನನಗೆ 1,00,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಯೋಚನೆ ಮಾಡಿ, ಯಾರಪ್ಪನ ಗಂಟೋಗುತ್ತೆ? ಯೋಚನೆ ಮಾಡ್ಲಿಕ್ಕೆ ಏನ್ ಕಷ್ಟ ಇದೆ? 1 ಸರಿ 2 ಸರಿ ಯೋಚನೆ ಮಾಡಿ, ಅವಾಗಲೇ ನಿಮ್ಮ ಮೈಂಡ್ ಅಲ್ಲಿ ಬೇಕು ಬೇಕು ಅಂತ ಬರುತ್ತೆ, ಅದು ಪಾಸಿಟಿವ್ನೆಸ್ ಆಗುತ್ತೆ. ಅವಾಗಲೇ ನೀವು ಹಣ ಸಂಪಾದನೆ ಮಾಡೋದಕ್ಕೆ ನಿಮ್ಗೆ ಒಂದು ದಾರಿ ಸಿಗುತ್ತೆ. ಸಂಪಾದನೆ ಮಾಡೋದನ್ನ ನೋಡ್ಬಿಟ್ಟು ನೀವು ಇಂಡೈರೆಕ್ಟ್ ಹೊಟ್ಟೆ ಹೊರ್ಕೊಂಡ್ರೆ ಖಂಡಿತ ನಿಮ್ಗೆ ಅವಶ್ಯಕ. ನೀವು ಮಾಡ್ತಕ್ಕಂಥ ಹಣನ ತುಂಬಾ ಪ್ರೀತಿಸ್ಬಿಡಿ. ಈ ಕೆಲಸವನ್ನು ಬೈಕೋಬೇಡಿ. 500 ರೂಪಾಯಿ ಕೆಲಸನ ತುಂಬಾ ಅಕ್ಸೆಪ್ಟ್ ಮಾಡಿ. ಈ 500 ರೂಪಾಯಿ ಸಿಕ್ಕಿದೆ ದೇವರೇ, ಈ ಕೆಲಸದಲ್ಲಿ ನಾನು ಇಷ್ಟು 500 ರೂಪಾಯಿ ಸಂಪಾದನೆ ಮಾಡಿದೀನಿ, ನಾಳೆ ನನಗೆ ಇನ್ನೂ ಹೆಚ್ಚು ಕೆಲಸ ಆದ್ರೂ ಪರವಾಗಿಲ್ಲ 1,000 ರೂಪಾಯಿ ಸಿಗ್ಲಿ, ಅದಾದ್ಮೇಲೆ ಇನ್ನೂ ಹೆಚ್ಚಿಗೆ ಸಿಗಲ್ಲ 1,00,000 ರೂಪಾಯಿ ಸಿಗ್ಲಿ ಅನ್ನೋ ಮೈಂಡ್ ಸೆಟ್ ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಖಂಡಿತ ನಿಮ್ಗೆ ಸಿಗುತ್ತೆ. ನೀವು ಯಾವಾಗಲೂ ಪಾಸಿಟಿವ್ ಇಟ್ಕೊಂಡ್ರೆ ಮಾತ್ರ ನಿಮ್ ಕೆಲಸ ಸಾಗುತ್ತೆ. ನೀವು ನೆಗೆಟಿವ್ ಇಟ್ಕೊಂಡ್ರೆ ಖಂಡಿತ ನಿಮ್ ಕೆಲಸ ಸಾಧ್ಯ ಆಗೋದೇ ಇಲ್ಲ. ಹಣ ಇಲ್ದೇವ್ರವ್ರು ಹೇಳ್ತಾನೆ, ಅಯ್ಯೋ ನನಗೆ ಎಲ್ಲಿ ಸಿಗುತ್ತೆ ಹಣ, ನಾನು ತುಂಬಾ ಬಡವ, ನನಗೆ ಎಲ್ಲಿ ಬರುತ್ತೆ, ದುಡ್ಡು ಇರೋರಿಗೆ ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ದುಡ್ಡು ಬಂದಿರತಕ್ಕಂಥ ವ್ಯಕ್ತಿ ಅಥವಾ ದುಡ್ಡು ಬಂದಿರೋರಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವನು 1 ಕೋಟಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಇರುತ್ತೆ. 1 ಕೋಟಿ ಸಂಪಾದನೆ ಮೇಲೆ 2 ಕೋಟಿ 3 ಕೋಟಿ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಅವನು 0 ಇಂದ 1 ಕೋಟಿ ಸಂಪಾದನೆ ಮಾಡೋ ಕಷ್ಟ ಅವನಿಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅವನ ಮೈಂಡ್ ಅಲ್ಲಿ ಯಾವಾಗಲೂ ಪಾಸಿಟಿವ್ನೆಸ್ ಮಾತ್ರ ಇರುತ್ತೆ. ನಾನು ಇಷ್ಟು ಇವತ್ತು 10 ರೂಪಾಯಿ ಸಂಪಾದನೆ ಮಾಡಿದೀನಿ, ನಾಳೆ 100, ಅದಾಗಿದ್ಮೇಲೆ 1000, 1000 ಆಗಿದ್ಮೇಲೆ 1,00,000 ಅಂದ್ಕೊಂಡು ವ್ಯಕ್ತಿಗೆ ಮಾತ್ರನೇ ಅದು ಸಿಗುತ್ತೆ. ನನಗೆ ಎಲ್ಲಿ ಸಿಗುತ್ತೆ ಅಂತ ಕಂಡು ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ ಅಂತ ಇವನ್ ಕ್ವಶನ್ ಹಾಕೊಂತಾನೆ. ಇನ್ ಮೈಂಡ್ ಫುಲ್ನೆಸ್ ಆಗಿರುತ್ತೆ. ಅದೇ ವ್ಯಕ್ತಿ ನೋಡಿ, ಎಲ್ಲಿ ಸಿಗುತ್ತೆ ಅಂತ ವ್ಯಕ್ತಿ ದಿನ ಹೋಗ್ತಾನೆ, ಒಂದು 500 ರೂಪಾಯಿಗೋ 1000 ರೂಪಾಯಿಗೋ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಅನ್ಕೊಳ್ಳಿ. ಅವ್ನು ಬೆಳಗ್ಗೆ ಎದ್ದು ಕೆಲಸ ಮಾಡ್ಬಿಟ್ಟು ಆ 500 ರೂಪಾಯಿಗೆ ಮಾತ್ರ ಸೀಮಿತ ಮಾಡ್ಕೊಂಡಿರ್ತಾನೆ ಮನ್ಸು. ನನಗೆ ಇವತ್ತು 500 ರೂಪಾಯಿ ಸಿಗುತ್ತೆ ಅಂದ್ಕೊಂಡು ಹೋಗ್ತಾನೆ, 500 ರೂಪಾಯಿಗೆ ಇರೋ ಪ್ಲಾನ್ ಎಲ್ಲ ಮಾಡ್ಕೊಂತಾನೆ, ಕೆಲಸ ಮಾಡಿ ಮನೆಗೆ ಬರ್ತಾನೆ. ಇವನು ಯಾವತ್ತು ನಾಳೆ ನಂಗೆ 2,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಿಲ್ಲ? ನಂಗೆ ಬರೋ ತಿಂಗಳಲ್ಲಿ 10,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಇದಾಗಿದ್ಮೇಲೆ ನನಗೆ 1,00,000 ರೂಪಾಯಿ ಕೆಲಸ ಸಿಗುತ್ತೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಯೋಚನೆ ಮಾಡಿ, ಯಾರಪ್ಪನ ಗಂಟೋಗುತ್ತೆ? ಯೋಚನೆ ಮಾಡ್ಲಿಕ್ಕೆ ಏನ್ ಕಷ್ಟ ಇದೆ? 1 ಸರಿ 2 ಸರಿ ಯೋಚನೆ ಮಾಡಿ, ಅವಾಗಲೇ ನಿಮ್ಮ ಮೈಂಡ್ ಅಲ್ಲಿ ಬೇಕು ಬೇಕು ಅಂತ ಬರುತ್ತೆ, ಅದು ಪಾಸಿಟಿವ್ನೆಸ್ ಆಗುತ್ತೆ. ಅವಾಗಲೇ ನೀವು ಹಣ ಸಂಪಾದನೆ ಮಾಡೋದಕ್ಕೆ ನಿಮ್ಗೆ ಒಂದು ದಾರಿ ಸಿಗುತ್ತೆ. ಸಂಪಾದನೆ ಮಾಡೋದನ್ನ ನೋಡ್ಬಿಟ್ಟು ನೀವು ಇಂಡೈರೆಕ್ಟ್ ಹೊಟ್ಟೆ ಹೊರ್ಕೊಂಡ್ರೆ ಖಂಡಿತ ನಿಮ್ಗೆ ಅವಶ್ಯಕ. ನೀವು ಮಾಡ್ತಕ್ಕಂಥ ಹಣನ ತುಂಬಾ ಪ್ರೀತಿಸ್ಬಿಡಿ. ಈ ಕೆಲಸವನ್ನು ಬೈಕೋಬೇಡಿ. 500 ರೂಪಾಯಿ ಕೆಲಸನ ತುಂಬಾ ಅಕ್ಸೆಪ್ಟ್ ಮಾಡಿ. ಈ 500 ರೂಪಾಯಿ ಸಿಕ್ಕಿದೆ ದೇವರೇ, ಈ ಕೆಲಸದಲ್ಲಿ ನಾನು ಇಷ್ಟು 500 ರೂಪಾಯಿ ಸಂಪಾದನೆ ಮಾಡಿದೀನಿ, ನಾಳೆ ನನಗೆ ಇನ್ನೂ ಹೆಚ್ಚು ಕೆಲಸ ಆದ್ರೂ ಪರವಾಗಿಲ್ಲ 1,000 ರೂಪಾಯಿ ಸಿಗ್ಲಿ, ಅದಾದ್ಮೇಲೆ ಇನ್ನೂ ಹೆಚ್ಚಿಗೆ ಸಿಗಲ್ಲ 1,00,000 ರೂಪಾಯಿ ಸಿಗ್ಲಿ ಅನ್ನೋ ಮೈಂಡ್ ಸೆಟ್ ನಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಖಂಡಿತ ನಿಮ್ಗೆ ಸಿಗುತ್ತೆ. ನೀವು ಯಾವಾಗಲೂ ಪಾಸಿಟಿವ್ ಇಟ್ಕೊಂಡ್ರೆ ಮಾತ್ರ ನಿಮ್ ಕೆಲಸ ಸಾಗುತ್ತೆ. ನೀವು ನೆಗೆಟಿವ್ ಇಟ್ಕೊಂಡ್ರೆ ಖಂಡಿತ ನಿಮ್ ಕೆಲಸ ಸಾಧ್ಯ ಆಗೋದೇ ಇಲ್ಲ.